ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO, ವಿಲೇಜ್ ಅಕೌಂಟ್, FDA, SDA, ಗ್ರೂಪ್ ಸಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ, ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ತಲಕಾಡಿನ ಗಂಗರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಬರ್ತಾನೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ನನ್ನ ಹಿಂದಿನ ತರಗತಿಯಲ್ಲಿ ನಾನು ಶಾತವಾಹನರ ಬಗ್ಗೆ, ಕದಂಬರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಆ ತರಗತಿಯನ್ನು ನೋಡಿ. ಮೊದಲನೇ ಪ್ರಶ್ನೆ ನೋಡ್ರಿ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ತಲೆ ಎತ್ತಿದ ಸಾಮ್ರಾಜ್ಯ. ನೋಡ್ರಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ತಲೆ ಎತ್ತಿದ ಸಾಮ್ರಾಜ್ಯ ಅಂತ ಕ್ವಶನ್ ಕೇಳ್ತಿದ್ದಾನೆ. ಕದಂಬರು, ಗಂಗರು, ಹೊಯ್ಸಳರು, ಚಾಲುಕ್ಯರು. ನೋಡ್ರಿ, ಈ ಕ್ವಶನ್ ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. KS ಪರೀಕ್ಷೆಯಲ್ಲಿ ಇದೇ ಕ್ವಶನ್ ಆಗಿದೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ತಲೆ ಎತ್ತಿದ ಸಾಮ್ರಾಜ್ಯ ಅಂತ ಕ್ವಶನ್ ಕೇಳಿದಾನೆ KS ಪರೀಕ್ಷೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಗಂಗರು. ನೋಡ್ರಿ, ಗಂಗರು ಅದರಲ್ಲ, ಇವರು ಕರ್ನಾಟಕ ದಕ್ಷಿಣ ಭಾಗದಲ್ಲಿ ತಲೆ ಎತ್ತಿದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಕ್ವಶನ್ ಕೇಳ್ತಾನೆ. ಅದು ಗಂಗರು, ನೆನಪಿರಲಿ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ತಲೆ ಎತ್ತಿದ ಸಾಮ್ರಾಜ್ಯ ಗಂಗ ಸಾಮ್ರಾಜ್ಯ, ನೆನಪಿರಲಿ. ನಂತರ ನೋಡ್ರಿ, ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ. ನೋಡ್ರಿ, ಇದನ್ನಂತೂ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. PSI ಆಗಲಿ, FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, FDA, PSI, PC ಪರೀಕ್ಷೆಯಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡ್ರಿ, ಕದಂಬರು, ಗಂಗರು, ಹೊಯ್ಸಳರು, ಚಾಲುಕ್ಯರು. ನೋಡ್ರಿ, ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಅಂತ ಕ್ವಶನ್ ಕೇಳಿದರೆ ನೋಡ್ರಿ, ಇವ್ರದ್ದು ಕ್ರಿಸ್ತಶಕ 350ರಿಂದ 1004 ತನಕ. ನೋಡ್ರಿ, 1004 ತನಕ ಆಳ್ವಿಕೆ ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಗಂಗರು. ಗಂಗರದಲ್ಲ, ಇವರು ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಗಂಗರು, ನೆನಪಿರಲಿ. 350ರಿಂದ ಕ್ರಿಸ್ತಶಕ 1004 ತನಕ. ನೋಡ್ರಿ, 1004 ತನಕ ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಗಂಗ ಮನೆತನ. ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಗಂಗ ವಂಶದ ಸ್ಥಾಪಕರು ಯಾರು? ನೋಡ್ರಿ, ಇದನ್ನಂತೂ ಲಾಸ್ಟ್ ಟೈಮ್ PC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. FDA, SDA ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಗಂಗ ವಂಶದ ಸ್ಥಾಪಕರು ಯಾರು? ಚಾವುಂಡರಾಯ, ದುರ್ವಿನೀತ, ದಡಿಗ ಮತ್ತು ಮಾಧವ, ದುರ್ಗಸಿಂಹ. ನೋಡ್ರಿ, ಗಂಗಾ ವಂಶದ ಸ್ಥಾಪಕರು ಅಂತ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ದಡಿಗ ಮತ್ತು ಮಾಧವ. ನೋಡ್ರಿ, ದಡಿಗ ಮತ್ತು ಮಾಧವರು ಗಂಗಾ ವಂಶದ ಸ್ಥಾಪಕರು ಅಥವಾ ಸ್ಥಾಪನೆ ಮಾಡ್ತಾರೆ, ನೆನಪಿರಲಿ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಗಂಗಾ ವಂಶದ ಸ್ಥಾಪಕರು ದಡಿಗ ಮತ್ತು ಮಾಧವರು ಗಂಗಾ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಭಾಳ ಸಲ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಗಂಗರ ರಾಜಧಾನಿ ಯಾವುದು? ನೋಡ್ರಿ, ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಗಂಗರ ರಾಜಧಾನಿ ಯಾವುದು? ಬನವಾಸಿ, ಕೋಲಾರ, ಹಂಪಿ, ತಲಕಾಡು. ನೋಡ್ರಿ, ಗಂಗರ ರಾಜಧಾನಿ ಯಾವುದು ಅಂತ ಭಾಳ ಸಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ತಲಕಾಡು. ನೋಡ್ರಿ, ತಲಕಾಡು ಅದಲ್ಲ, ಇದು ಗಂಗರ ರಾಜಧಾನಿ. ಆದ್ದರಿಂದ ತಲಕಾಡು ಗಂಗರು ಅಂತ ಹೆಸರಿದೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. ಗಂಗರ ರಾಜಧಾನಿ ತಲಕಾಡು, ನೆನಪಿರಲಿ. ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ನೋಡ್ರಿ, ಗಂಗರ ರಾಜ್ಯ ಲಾಂಛನ ಯಾವುದು? ಇದನ್ನಂತೂ ಲಾಸ್ಟ್ ಟೈಮ್ PC ಪರೀಕ್ಷೆಯಲ್ಲಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಗಂಗರ ರಾಜ್ಯ ಲಾಂಛನ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಹುಲಿ, ಆನೆ, ಸಿಂಹ, ಕುದುರೆ. ನೋಡ್ರಿ, ಗಂಗರ ರಾಜ್ಯ ಲಾಂಛನ ಯಾವುದು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆನೆ. ನೋಡ್ರಿ, ಗಂಗರ ರಾಜ್ಯ ಲಾಂಛನ ಆನೆ ಅಥವಾ ಮದಗಜ ಅಂತಲೂ ಆಪ್ಷನಲ್ಲಿ ಕೊಡ್ತಾನೆ. ನೋಡ್ರಿ, ಮದಗಜ. ಮದಗಜ ಅಂದರೂ ಒಂದೇ, ಆನೆ ಅಂದರೂ ಕೂಡ ಒಂದೇ. ನೋಡ್ರಿ, ಗಂಗರ ರಾಜ್ಯ ಲಾಂಛನ ಮದಗಜ ಅಥವಾ ಆನೆ. ನೋಡ್ರಿ, ಆಪ್ಷನಲ್ಲಿ ಮದಗಜ ಇದ್ದರೂ ಕೂಡ ಸರಿಯಾಗುತ್ತೆ, ಆನೆ ಇದ್ದರೂ ಕೂಡ ಸರಿಯಾಗುತ್ತೆ. ಗಂಗರ ರಾಜ್ಯ ಲಾಂಛನ ಆನೆ, ನೆನಪಿರಲಿ. ನಂತರ ನೋಡ್ರಿ, ದಡಿಗ ಯಾರ ಸಹಾಯದಿಂದ ಗಂಗರಾಜ್ಯ ಸ್ಥಾಪಿಸಿದನು? ಇದನ್ನಂತೂ ಲಾಸ್ಟ್ ಟೈಮ್ UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದು UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ. ನೋಡಿ, ದಡಿಗ ಯಾರ ಸಹಾಯದಿಂದ ಗಂಗರಾಜ್ಯ ಸ್ಥಾಪಿಸಿದನು? ಇದು UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಲಾಸ್ಟ್ ಟೈಮ್. ನೋಡ್ರಿ, ಕೌಟಿಲ್ಯ, ದಂತಿದುರ್ಗ, ಸಿಂಹನಂದಿ, ಚಾವುಂಡರಾಯ. ನೋಡ್ರಿ, ದಡಿಗ ಯಾರ ಸಹಾಯದಿಂದ ಗಂಗರಾಜ್ಯ ಸ್ಥಾಪಿಸಿದನು ಅಂತ UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಸಿಂಹನಂದಿ. ನೋಡ್ರಿ, ಇವರದಾರಲ್ಲ ಸಿಂಹನಂದಿ, ಒಬ್ಬ ಜೈನ ಮುನಿ. ನೋಡ್ರಿ, ಜೈನ ಮುನಿ ಸಿಂಹನಂದಿಯವರ ಸಹಾಯವನ್ನು ಪಡೆದು ದಡಿಗ ಗಂಗರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದೇ ಕ್ವಶನ್ UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ದಡಿಗ ಯಾರ ಸಹಾಯದಿಂದ ಗಂಗರಾಜ್ಯ ಸ್ಥಾಪಿಸಿದಂಥ ಕ್ವಶನ್ ಆಗಿದೆ. ಅದು ಸಿಂಹನಂದಿ. ಸಿಂಹನಂದಿ ಒಬ್ಬ ಜೈನ ಮುನಿ, ನೆನಪಿರಲಿ. ಕ್ವಶನ್ ಕೇಳಿದ್ದಾನೆ UPSC ಪರೀಕ್ಷೆಯಲ್ಲಿ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ನೆನಪಿರಲಿ. ನಂತರ ನೋಡ್ರಿ,
ದಡಿಗನ ಮೂಲ ಹೆಸರೇನು? ಇದು ಕೂಡ ಕ್ವಶನ್ ಕೇಳಿದ್ದಾನೆ. ದಡಿಗನ ಮೂಲ ಹೆಸರೇನು? ಗಂಗರಾಜ ಸ್ಥಾಪನೆಗೆ ಕಾರಣನಾದ ದಡಿಗನ ಮೂಲ ಹೆಸರೇನು? ಕೊಂಗಣಿ ವರ್ಮ, ದಂತಿದುರ್ಗ, ಸಿಂಹನಂದಿ, ಚಾವುಂಡರಾಯ. ನೋಡ್ರಿ, ದಡಿಗನ ಮೂಲ ಹೆಸರೇನು ಅಂತ ಕ್ವಶನ್ ಕೇಳ್ತಾನೆ. ಅದಕ್ಕೆ ಸರಿಯಾದ ಉತ್ತರ ಕೊಂಗಣಿ ವರ್ಮ. ನೋಡಿರಿ, ಕೊಂಗಣಿ ವರ್ಮದನ್ನ ಇವನು ಗಂಗರಾಜದ ಸ್ಥಾಪನೆ ಅಥವಾ ದಡಿಗನ ಮೂಲ ಹೆಸರು. ನೋಡ್ರಿ, ಗಂಗರಾಜ ಸ್ಥಾಪನೆಗೆ ಕಾರಣವಾದ ವ್ಯಕ್ತಿ ಅಂತ ಕ್ವಶನ್ ಕೇಳಿದರೆ ದಡಿಗ ಅಥವಾ ಕೊಂಗಣಿ ವರ್ಮ ಎರಡೂ ಕೊಟ್ಟರು ಒಂದೇ. ದಡಿಗನ ಮೂಲ ಹೆಸರು ಕೊಂಗಣಿ ವರ್ಮ. ನೆನಪಿರಲಿ, ಕ್ವಶನ್ ಆಗಿದೆ. ನಂತರ ನೋಡ್ರಿ, ಗಂಗ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರಾಗಿದ್ದರು? ನೋಡ್ರಿ, ಗಂಗ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರಾಗಿದ್ದ ಕ್ವಶನ್ ಕೇಳ್ತಾನೆ. ಕೊಂಗಣಿ ವರ್ಮ ಅಥವಾ ದಡಿಗ, ಮಾಧವ, ಚಾವುಂಡರಾಯ, ದುರ್ವಿನಿತ. ನೋಡ್ರಿ, ಗಂಗ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ದುರ್ವಿನಿತ. ನೋಡ್ರಿ, ದುರ್ವಿನಿತ ಅನ್ನೋದನ್ನಲ್ಲ, ಇವನು ಗಂಗ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾನೆ. ನೆನಪಿರಲಿ, ಕೊಂಗಣಿ ವರ್ಮ ಮತ್ತು ಮಾಧವರು ಇವರು ಗಂಗ ವಂಶದ ಸ್ಥಾಪಕರು. ನೋಡ್ರಿ, ನೆನಪಿರಲಿ, ಸ್ಥಾಪಕರು ಕೊಂಗಣಿ ವರ್ಮ, ಮಾಧವ. ನೋಡ್ರಿ, ನೆನಪಿರಲಿ, ಅಥವಾ ದಡಿಗ ಅಂತಲೂ ಕರೀತಾರೆ. ನೆನಪಿರಲಿ, ದಡಿಗ ಮತ್ತು ಮಾಧವರು ಗಂಗ ವಂಶದ ಸ್ಥಾಪಕರು. ಆದರೆ ಗಂಗ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕ್ವಶನ್ ಕೇಳಿದರೆ ದುರ್ವಿನಿತ. ನೆನಪಿರಲಿ, ನೋಟ್ ಮಾಡ್ಕೊರಿ. ಭಾಳ ಸಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಗಂಗ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ದುರ್ವಿನಿತ. ನಂತರ ನೋಡ್ರಿ, ಅವನಿತ ಮತ್ತು ಜ್ಯೇಷ್ಠಾವತಿಯ ಪುತ್ರ ಯಾರು? ಇದನ್ನು ಲಾಸ್ಟ್ ಟೈಮ್ SSC ಪರೀಕ್ಷೆಯಲ್ಲಿ ಕ್ವಶನ್ ಇದೆ ನೋಡಿ. ಇದು SSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಅವನಿತ ಮತ್ತು ಜ್ಯೇಷ್ಠಾವತಿಯ ಪುತ್ರ ಯಾರು? ನೋಡ್ರಿ, ಅವನಿತ ಅಂದರೆ ಅವರ ತಂದೆ. ನೋಡ್ರಿ, ಅವನಿತ ಅವರ ತಂದೆ, ಜ್ಯೇಷ್ಠಾವತಿ ಅವರ ತಾಯಿ. ಹಾಗಾದರೆ ಅವರ ಮಗ ಯಾರು ಅಂತ ಕ್ವಶನ್ ಕೇಳ್ತಿದ್ದಾನೆ. ಇದು SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, ನಿಮಗೆ ಡೌಟ್ ಇದ್ದರೆ SSC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತಂದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ಅವನಿತ ಮತ್ತು ಜ್ಯೇಷ್ಠಾವತಿಯ ಪುತ್ರ ಯಾರು? ಕೊಂಗಣಿ ವರ್ಮ, ಮಾಧವ, ಚಾವುಂಡರಾಯ, ದುರ್ವಿನಿತ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ದುರ್ವಿನಿತ. ನೋಡ್ರಿ, ದುರ್ವಿನಿತ ಅವರ ತಂದೆ ಅವನಿತ, ತಾಯಿ ಜ್ಯೇಷ್ಠಾವತಿ. ನೋಡ್ರಿ, ಇದೇ ಕ್ವಶನ್ SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಅವನಿತ ಮತ್ತು ಜ್ಯೇಷ್ಠಾವತಿಯ ಪುತ್ರ ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಅದು ದುರ್ವಿನಿತ. ನೆನಪಿರಲಿ, ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಅವನಿತ ಮತ್ತು ಜ್ಯೇಷ್ಠಾವತಿಯರ ಪುತ್ರ ದುರ್ವಿನಿತ. ನೆನಪಿರಲಿ. ನಂತರ ನೋಡ್ರಿ, ಗುಣಾಢ್ಯನ ಬೃಹತ್ಕಥವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ ದೊರೆ. ಇದಂತೂ ಲಾಸ್ಟ್ ಟೈಮ್ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದು PSI ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಗುಣಾಢ್ಯನ ಬೃಹತ್ಕಥವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ ಗಂಗದೊರೆ ಯಾರು ಅಂತ ಕ್ವಶನ್ ಕೇಳ್ತಿದ್ದಾನೆ. ಕೊಂಗಣಿ ವರ್ಮ, ಮಾಧವ, ಚಾವುಂಡರಾಯ, ದುರ್ವಿನಿತ. ನೋಡ್ರಿ, ಗುಣಾಢ್ಯನ ಬೃಹತ್ಕಥವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ ದೊರೆ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ ದುರ್ವಿನಿತ. ನೋಡ್ರಿ, ದುರ್ವಿನಿತ ಒಬ್ಬ ಸ್ವತಃ ಕವಿಯಾಗಿದ್ದ. ನೆನಪಿರಲಿ, ನೋಡ್ರಿ, ದುರ್ವಿನಿತ ಸ್ವತಃ ಕವಿಯಾಗಿದ್ದ. ಅವನ ಆಸ್ಥಾನದಲ್ಲಿ ಗುಣಾಢ್ಯನ ಬೃಹತ್ಕಥವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸುತ್ತಾನೆ. ಇದು ಕೂಡ PSI ಕ್ವಶನ್ ಆಗಿದೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಪಕ್ಕಾ ಕ್ವಶನ್ ಕೇಳ್ತಾ ಬರ್ತಾನೆ. ಗುಣಾಢ್ಯನ ಬೃಹತ್ಕಥವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ ದೊರೆ ಅಂತ ಕ್ವಶನ್ ಕೇಳಿದರೆ ದುರ್ವಿನಿತ ಸ್ವತಃ ಕವಿಯಾಗಿದ್ದ. ಆದ್ದರಿಂದ ಗುಣಾಢ್ಯನ ಬೃಹತ್ಕಥವನ್ನು ಸಂಸ್ಕೃತ ಭಾಷೆಗೆ, ನೋಡ್ರಿ, ಯಾವ ಭಾಷೆಗೆ ಅಂತ ಕ್ವಶನ್ ಕೇಳ್ಬೋದು, ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ್ದಾನೆ. ಅದೇ ರೀತಿ ಇಲ್ಲೊಂದು ಕ್ವಶನ್ ಕೇಳ್ತಾನೆ ನೋಡಿ, ಗುಣಾಢ್ಯನ ಬೃಹತ್ಕಥ ಇದೆಯಲ್ಲ, ಇದು ಯಾವ ಭಾಷೆಯಲ್ಲಿ ಇದೆ ಅಂತ ಕ್ವಶನ್ ಕೇಳಿದರೆ ಪೈಸಾಸಿ ಭಾಷೆ. ನೋಡ್ರಿ, ಪೈಸಾಸಿ ಭಾಷೆಯಲ್ಲಿರುವ ಗುಣಾಢ್ಯನ ಬೃಹತ್ಕಥವನ್ನು ದುರ್ವಿನಿತ ಸಂಸ್ಕೃತ ಭಾಷೆಗೆ ಭಾಷಾಂತರಿಸುತ್ತಾನೆ. ಇದೇ ಕ್ವಶನ್ PSI ಪರೀಕ್ಷೆಯಲ್ಲಿ ಆಗಿದೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಕೇಳ್ತಾನೆ. ಗುಣಾಢ್ಯನ ಬೃಹತ್ಕಥ ಪೈಸಾಚಿ ಭಾಷೆಯಲ್ಲಿದೆ, ಅದನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ ಗಂಗಾಧರ ಅಂತ ಕ್ವಶನ್ ಕೇಳಿದರೆ ದುರ್ವಿನಿತ. ನೆನಪಿರಲಿ, ದುರ್ವಿನಿತ. ನಂತರ ನೋಡ್ರಿ, ದುರ್ವಿನಿತನನ್ನು ಪ್ರಾಕೃತ ಮತ್ತು ಸಂಸ್ಕೃತ ಕನ್ನಡದಲ್ಲಿ, ನೋಡ್ರಿ, ದುರ್ವಿನಿತನನ್ನು ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡದಲ್ಲಿ ದೊಡ್ಡ ಕವಿ ಎಂದು ಯಾವ ಕೃತಿಯಲ್ಲಿ ಉಲ್ಲೇಖವಿದೆ? ಇದು UPSC ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ನೋಡ್ರಿ, UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ದುರ್ವಿನಿತನನ್ನು ಸಂಸ್ಕೃತ ಅಥವಾ ಪ್ರಾಕೃತ ಮತ್ತು ಕನ್ನಡದಲ್ಲಿ ದೊಡ್ಡ ಕವಿ ಎಂದು ಯಾವ ಕೃತಿಯಲ್ಲಿ ಉಲ್ಲೇಖವಿದೆ? UPSC ಪ್ರಶ್ನೆ, ನೆನಪಿರಲಿ. ನೋಡ್ರಿ, ಆಪ್ಷನ್ ನೋಡ್ರಿ, ಚಾವುಂಡರಾಯ ಪುರಾಣ, ಗಜಶಾಸ್ತ್ರ, ಕವಿರಾಜ್ಯ ಮಾರ್ಗ, ಚರಿತಸಾರ. ನೋಡ್ರಿ, ದುರ್ವಿನಿತನನ್ನು ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡದಲ್ಲಿ ದೊಡ್ಡ ಕವಿ ಎಂದು ಯಾವ ಕೃತಿಯಲ್ಲಿ ಉಲ್ಲೇಖ ಇದೆ ಅಂತ UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಕವಿರಾಜ್ಯ ಮಾರ್ಗದಲ್ಲಿ. ನೋಡ್ರಿ, ಶ್ರೀ ವಿಜಯ ಬರೆದಂಥ ಕವಿರಾಜ್ಯ ಮಾರ್ಗದಲ್ಲಿ ದುರ್ವಿನಿತನನ್ನು ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡದಲ್ಲಿ ದೊಡ್ಡ ಕವಿ ಎಂದು ಉಲ್ಲೇಖವಿದೆ. ಕವಿರಾಜ್ಯ ಮಾರ್ಗದಲ್ಲಿ UPSC ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿದೆ. ಕವಿರಾಜ್ಯ ಮಾರ್ಗದಲ್ಲಿ
ಯಾವ ಕವಿಯನ್ನು ಕನ್ನಡದಲ್ಲಿ ದೊಡ್ಡ ಕವಿ ಎಂದು ಹೆಸರಾಗಿದ್ದಾನೆ ಅಂತ ಕ್ವಶನ್ ಕೇಳಿದ್ದಾನೆ. ಅದು ದುರ್ವಿನೀತ. ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡದಲ್ಲಿ ದೊಡ್ಡ ಕವಿ ಎಂದು ಉಲ್ಲೇಖವಿರುವ ಕೃತಿ ಕವಿರಾಜ್ಯ ಮಾರ್ಗ, ಶ್ರೀವಿಜಯ. ನೆನಪಿರಲಿ, ಕವಿರಾಜ್ಯ ಮಾರ್ಗ ಶ್ರೀವಿಜಯ ಬರೆದಿರುವ ಕವಿರಾಜ್ಯ ಮಾರ್ಗದಲ್ಲಿ ಉಲ್ಲೇಖವಿದೆ. ಇದೇ ಪ್ರಶ್ನೆ UPSC ಪರೀಕ್ಷೆಯಲ್ಲಿ ಆಗಿದೆ, ನೆನಪಿರಲಿ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾನೆ. ನಂತರ ನೋಡ್ರಿ, ಈ ಕೆಳಗಿನವರಲ್ಲಿ ಗಂಗರ ಪ್ರಸಿದ್ಧ ಮಂತ್ರಿ ಯಾರಾಗಿದ್ದರು? ಇದು ಕೂಡ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಈ ಕೆಳಗಿನವರಲ್ಲಿ ಗಂಗರ ಪ್ರಸಿದ್ಧ ಮಂತ್ರಿ ಯಾರಾಗಿದ್ದರು? ಚಾಣಕ್ಯ, ಹರಿಸೇನ, ಚಾವುಂಡರಾಯ, ತೆನಾಲಿ ರಾಮಕೃಷ್ಣ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಚಾವುಂಡರಾಯ. ನೋಡ್ರಿ, ಚಾವುಂಡರಾಯ ಅದಾರಲ್ಲ, ಇವರು ಈ ಗಂಗರ ಪ್ರಸಿದ್ಧ ಮಂತ್ರಿ. ನೋಡ್ರಿ, ಗಂಗರ ಒಬ್ಬ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ. ಅವರ ಆಸ್ಥಾನದಲ್ಲಿ ಪ್ರಸಿದ್ಧ ಮಂತ್ರಿಯಾಗಿ ಕಾರ್ಯ ಮಾಡಿರ್ತಾರೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ ಭಾಳ ಸಲ. ಗಂಗರ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ. ಇವ ಅದಾನಲ್ಲ, ಚಾವುಂಡರಾಯ ಅದಾರಲ್ಲ, ಇವರು 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ಇರ್ತಾರೆ, ನೆನಪಿರಲಿ. 4ನೇ ರಾಚಮಲ್ಲನ ಮಂತ್ರಿಯಾಗಿ ಕಾರ್ಯ ಮಾಡ್ತಾರೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಚಾವುಂಡರಾಯ ಗಂಗರ ಕಾಲದಲ್ಲಿ ಪ್ರಸಿದ್ಧ ಕಾರ್ಯ ಮಾಡ್ತಿರ್ತಾರೆ. ಇದು ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ. 4ನೇ ರಾಚಮಲ್ಲ, ಚಾವುಂಡರಾಯ, ಗಂಗರ ಪ್ರಸಿದ್ಧ ಮಂತ್ರಿ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ನಂತರ ನೋಡ್ರಿ, ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾಯಿಸಿದವನು. ಇದು FD ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. FD 2019 ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. 2019 ಪ್ರಶ್ನೆ ಪತ್ರಿಕೆಯಲ್ಲಿ ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾಯಿಸಿದ ಗಂಗಾಧರ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಆಪ್ಷನ್ ನೋಡ್ರಿ, ದುರ್ವಿನೀತ, ಮಾಧವ, ಶ್ರೀಪುರುಷ, 2ನೇ ಶಿವಮಾರ. ನೋಡ್ರಿ, ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾಯಿಸಿದ ಗಂಗಾಧರ ಅಂತ FD ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಶ್ರೀಪುರುಷ. ನೋಡ್ರಿ, ಶ್ರೀಪುರುಷ ಅದನ್ನ ಇವ ಒಬ್ಬ ಗಂಗರ ಪ್ರಸಿದ್ಧ ದೊರೆಯಲ್ಲಿ ಒಬ್ಬವ. ಇವನು ಮಾಕುಂದದಿಂದ ಮಾನ್ಯಪುರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಇದೇ ಕ್ವಶನ್ FD ಪರೀಕ್ಷೆಯಲ್ಲಿ ಆಗಿದೆ. ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ ಗಂಗಾಧರ ಅಂತ ಕ್ವಶನ್ ಕೇಳ್ತಾನೆ. ಅದು ಶ್ರೀಪುರುಷ, ನೆನಪಿರಲಿ. ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ನೋಡ್ರಿ, ಯಾರ ಕಾಲದ ರಾಜ್ಯವನ್ನು ಗಂಗವಾಡಿ 96,000 ಎಂದು ಕರೆಯಲಾಗಿದೆ? ನೋಡ್ರಿ, ಇದೇ ಕ್ವಶನ್ UPSC ಪರೀಕ್ಷೆಯಲ್ಲಿ ಕೇಳಿದ್ದಾನೆ, SSC ಪರೀಕ್ಷೆಯಲ್ಲಿ ಆಗಿದೆ, FD ಎಲ್ಲ ಪರೀಕ್ಷೆಯಲ್ಲಿ ರಿಪೀಟ್ ಕ್ವಶನ್ ಇದೇ ಆಗಿದೆ. ಯಾರ ಕಾಲದ ರಾಜ್ಯವನ್ನು ಗಂಗವಾಡಿ 96,000 ಎಂದು ಕರೆಯಲಾಗಿದೆ? ನೋಡ್ರಿ, ಗಂಗವಾಡಿ 96,000 ಎಂದು ಕರೆಯಲಾಗಿದೆ. ದುರ್ವಿನೀತ, ಮಾಧವ, ಶ್ರೀಪುರುಷ, 2ನೇ ಶಿವಮಾರ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಶ್ರೀಪುರುಷ. ನೋಡ್ರಿ, ಶ್ರೀಪುರುಷ ಅನ್ನೋದಲ್ಲ, ಇವನ ಕಾಲವನ್ನು ಗಂಗವಾಡಿ 96,000 ಎಂದು ಕರೆಯಲಾಗಿದೆ. ಯಾಕಂದರೆ ಇವನ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಡಳಿತದಲ್ಲಾಗಲಿ, ಸಂಸ್ಕೃತ, ಕಲೆ, ಸಾಹಿತ್ಯದಲ್ಲಿ ಆಗಿದೆ. ಆದ್ದರಿಂದ ಇವನ ಕಾಲವನ್ನು ಗಂಗವಾಡಿ 96,000 ಎಂದು ಕರೆಯಲಾಗಿದೆ, ನೆನಪಿರಲಿ. ಶ್ರೀಪುರುಷ ಇವನ ಕಾಲದಲ್ಲಿ ಗಂಗವಾಡಿ 96,000 ಎಂದು ಪ್ರಸಿದ್ಧವಾಗಿತ್ತು. ಕ್ವಶನ್ ಆಗಿದೆ ಎಕ್ಸಾಮಲ್ಲಿ, ನೆನಪಿರಲಿ. ನಂತರ ನೋಡ್ರಿ, ಗಜಶಾಸ್ತ್ರ ಕೃತಿಯನ್ನು ರಚಿಸಿದವರು ಯಾರು? ಇದಂತೂ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. PC ಪರೀಕ್ಷೆಯಲ್ಲಿ ಅಂತೂ ಹೇಳಿ ಮಾಡಿಸಿದಂಥ ಕ್ವಶನ್ ಇದು. ಗಜಶಾಸ್ತ್ರ ಕೃತಿಯನ್ನು ರಚಿಸಿದವರು ಯಾರು? ದುರ್ವಿನೀತ, ಮಾಧವ, ಶ್ರೀಪುರುಷ, 2ನೇ ಶಿವಮಾರ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಶ್ರೀಪುರುಷ. ನೋಡ್ರಿ, ಶ್ರೀಪುರುಷ ಅದಲ್ಲ, ಇವನು ಗಜಶಾಸ್ತ್ರ ಕೃತಿಯನ್ನು ಬರೆಯುತ್ತಾನೆ. ಅದೇ ರೀತಿಯಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ, ಶ್ರೀಪುರುಷ ಗಜಶಾಸ್ತ್ರ ಕೃತಿಯು ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ ಒಂದ್ಸಲ SSC ಎಕ್ಸಾಮಲ್ಲಿ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ನೋಡ್ರಿ, ನೆನಪಿರಲಿ, ಸಂಸ್ಕೃತ ಭಾಷೆಯಲ್ಲಿ ಶ್ರೀಪುರುಷ ಬರೆದಿರುವ ಗಜಶಾಸ್ತ್ರ ಕೃತಿ ಇದೆ. SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳ್ಬೋದು. ಶ್ರೀಪುರುಷನಿಂದ ರಚಿತವಾದ ಗಜಶಾಸ್ತ್ರ ಕೃತಿ ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ಕೇಳ್ತಾನೆ. ಸಂಸ್ಕೃತ ಭಾಷೆ, ನೆನಪಿರಲಿ. ನಂತರ ನೋಡ್ರಿ, ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಈ ಕೃತಿಗಳನ್ನು ರಚಿಸಿದವರು. ನೋಡ್ರಿ, ಗಜಾಷ್ಟಕ, ಸೇತುಬಂಧ, ಶಿವಕುಮಾರ ತರ್ಕ ಈ ಕೃತಿಗಳನ್ನು ರಚಿಸಿದವರು ದುರ್ವಿನೀತ, ಮಾಧವ, ಶ್ರೀಪುರುಷ, 2ನೇ ಶಿವಮಾರ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ 2ನೇ ಶಿವಮಾರ. ನೋಡ್ರಿ, 2ನೇ ಶಿವಮಾರ ಗಜಾಷ್ಟಕ, ಸೇತುಬಂಧ, ಶಿವಕುಮಾರ ತರ್ಕ ಈ ಕೃತಿಯನ್ನು ರಚಿಸಿದ್ದಾನೆ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. 2ನೇ ಶಿವಮಾರ ಇದೇ ಕ್ವಶನ್ ಭಾಳ ಸಲ ಆಗಿದ್ದಾನೆ. ಗಜಾಷ್ಟಕ ಕೃತಿಯನ್ನು ರಚಿಸಿದ ದೊರೆ ಅಂತ ಕ್ವಶನ್ ಕೇಳಿದ್ದಾನೆ. ಅದು 2ನೇ ಶಿವಮಾರ, ನೆನಪಿರ್ರಿ. ಅದೇ ರೀತಿ ಸೇತುಬಂಧನೂ ಕೂಡ 2ನೇ ಶಿವಮಾರನ ಪ್ರಸಿದ್ಧ ಕೃತಿ. ಶಿವಕುಮಾರ ತರ್ಕನೂ ಕೂಡ 2ನೇ ಶಿವಮಾರನ ಪ್ರಸಿದ್ಧ ಕೃತಿ. ಆದ್ದರಿಂದ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, 4ನೇ ರಾಚಮಲ್ಲನ ಪ್ರಸಿದ್ಧ ಪ್ರಧಾನಮಂತ್ರಿ ಯಾರು? ನೋಡ್ರಿ, ಇದು ಕೂಡ ಕ್ವಶನ್ ಆಗಿದೆ. 4ನೇ ರಾಚಮಲ್ಲನ ಪ್ರಸಿದ್ಧ ಪ್ರಧಾನಮಂತ್ರಿ ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಹರಿಸೇನ, ಚಾವುಂಡರಾಯ, ಕೌಟಿಲ್ಯ, ತೆನಾಲಿ ರಾಮಕೃಷ್ಣ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಚಾವುಂಡರಾಯ. ನೋಡ್ರಿ, ಚಾವುಂಡರಾಯ 4ನೇ ರಾಚಮಲ್ಲನ ಒಬ್ಬ ಪ್ರಸಿದ್ಧ ಪ್ರಧಾನಮಂತ್ರಿಯಾಗಿ ಅವನ ಆಸ್ಥಾನದಲ್ಲಿ
ಕಾರ್ಯ ಮಾಡ್ತಿರ್ತಾನೆ? ಇದು ಕೂಡ ಕ್ವಶನ್ ಆಗಿದೆ. 4ನೇ ರಾಚಮಲ್ಲ ಪ್ರಸಿದ್ಧ ಪ್ರಧಾನಮಂತ್ರಿ ಚಾವುಂಡರಾಯ. ನಂತರ ನೋಡ್ರಿ, ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸಿದವನು. ನೋಡ್ರಿ, ಇದು ಕೂಡ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸಿದವರು ಸ್ತ್ರೀ ಪುರುಷ, ಚಾವುಂಡರಾಯ, ದೂರ್ವಿನಿತ, 4ನೇ ರಾಚಮಲ್ಲ. ನೋಡ್ರಿ, ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸಿದವರು ಅಂತ ಕ್ವಶನ್ ಕೇಳಿದ್ದಾನೆ SSC ಪರೀಕ್ಷೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಚಾವುಂಡರಾಯ. ನೋಡ್ರಿ, ಚಾವುಂಡರಾಯನ ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ಯಾವ ಭಾಷೆಯಲ್ಲಿ ಅಂತ ಕ್ವಶನ್ ಕೇಳ್ಬೋದು. ಇದು ಕೂಡ ಸಂಸ್ಕೃತ ಭಾಷೆ. ನೋಡ್ರಿ, ಸಂಸ್ಕೃತ ಭಾಷೆಯಲ್ಲಿ ಚಾವುಂಡರಾಯ ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸ್ತಾನೆ, ನೆನಪಿರಲಿ. ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ. ಚಾವುಂಡರಾಯ ಇನ್ನೊಂದು ಕೃತಿ ಚಾವುಂಡರಾಯ ಪುರಾಣ, ನೆನಪಿರಲಿ. ನೋಡ್ರಿ, ಚಾವುಂಡರಾಯ ಪುರಾಣ ಇದು ಯಾವ ಭಾಷೆಯಲ್ಲಿ ಅಂತ ಕ್ವಶನ್ ಕೇಳ್ಬೋದು. ಇದು ಕನ್ನಡ ಭಾಷೆ. ನೋಡ್ರಿ, ಚಾವುಂಡರಾಯ ಪುರಾಣ ಇರುವುದು ಕನ್ನಡ ಭಾಷೆಯಲ್ಲಿ, ಅದು ಚಾವುಂಡರಾಯನಿಂದ ರಚನೆಯಾಗಿದೆ. ಇನ್ನೊಂದು ಕೃತಿ ಚರಿತ್ರಸಾರ, ಇದು ಸಂಸ್ಕೃತ ಭಾಷೆ. ನಂತರ ನೋಡ್ರಿ, ಶ್ರವಣಬೆಳಗೊಳದ ಪ್ರಸಿದ್ಧ ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು. ಇದಂತೂ ಎಲ್ಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಶ್ರವಣಬೆಳಗೊಳದ ಪ್ರಸಿದ್ಧ ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಸ್ತ್ರೀ ಪುರುಷ, ಚಾವುಂಡರಾಯ, ದೂರ್ವಿನಿತ, 4ನೇ ರಾಚಮಲ್ಲ. ಇದಕ್ಕೆ ಸರಿಯಾದ ಉತ್ತರ ಚಾವುಂಡರಾಯ. ನೋಡ್ರಿ, ಚಾವುಂಡರಾಯ ಕ್ರಿಸ್ತಶಕ 983ರಲ್ಲಿ ನೋಡ್ರಿ 983ರಲ್ಲಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ, ನೆನಪಿರಲಿ. ಇದೇ ಕ್ವಶನ್ ಭಾಳ ಸಲ ಆಗಿದ್ದಾನೆ. ಗೊಮ್ಮಟೇಶ್ವರ ವಿಗ್ರಹ 58 ಅಡಿ ಇದೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. 58.8 ಅಡಿ ಎತ್ತರವಿದೆ. ಇದು ಕೂಡ ಕ್ವಶನ್ ಆಗಿದೆ. ಏಕಶಿಲೆಯಲ್ಲಿ ಕೆತ್ತಿದ್ದಾರೆ, ನೆನಪಿರಲಿ. ಇದು 12 ವರ್ಷಕ್ಕೊಮ್ಮೆ ಮಹಾಭಿಷೇಕ ನಡೆಯುತ್ತದೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು 4ನೇ ರಾಚಮಲ್ಲನ ಪ್ರಧಾನಮಂತ್ರಿಯಾದ ಚಾವುಂಡರಾಯ, ಕ್ರಿಸ್ತಶಕ 983. ನಂತರ ನೋಡ್ರಿ, ಗಂಗರ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಧರ್ಮ. ಇದಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. PSI ಪರೀಕ್ಷೆಯಲ್ಲಿ ಒಂದು ಸಲ ಕ್ವಶನ್ ಕೇಳಿದ್ದಾನೆ. ಇದನ್ನು PC ಪರೀಕ್ಷೆಯಲ್ಲಿ 2-3 ಸಲ ಕ್ವಶನ್ ಆಗಿದೆ. ಗಂಗರ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಧರ್ಮ ಸಿಖ್, ವೈದಿಕ, ಜೈನ, ಬೌದ್ಧ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಜೈನ ಧರ್ಮ. ನೋಡ್ರಿ, ಗಂಗರ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಧರ್ಮ ಜೈನ ಧರ್ಮವಾಗಿತ್ತು, ನೆನಪಿರಲಿ. ಇದೇ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ಆಗಿದೆ. ಗಂಗರ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಧರ್ಮ ಜೈನ ಧರ್ಮ. ನಂತರ ನೋಡ್ರಿ, ಗಂಗರ ಕೊನೆಯ ದೊರೆ ಯಾರು? ಇದು ಲಾಸ್ಟ್ ಟೈಮ್ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಡಿ. ಇದು FDA ಪರೀಕ್ಷೆಯಲ್ಲಿ ಪ್ರಶ್ನೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಗಂಗರ ಕೊನೆಯ ದೊರೆ 2ನೇ ಶಿವಮಾರ, 4ನೇ ರಾಚಮಲ್ಲ, 5ನೇ ರಾಚಮಲ್ಲ, ಚಾವುಂಡರಾಯ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ 5ನೇ ರಾಚಮಲ್ಲ. ನೋಡಿರಿ, 5ನೇ ರಾಚಮಲ್ಲನಲ್ಲ, ಇವರು ಗಂಗರ ಕೊನೆಯ ದೊರೆ ಆಗಿರ್ತಾರೆ, ನೆನಪಿರಲಿ. FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಗಂಗರ ಕೊನೆಯ ದೊರೆ 5ನೇ ರಾಚಮಲ್ಲ. ನಂತರ ನೋಡ್ರಿ, ಗಂಗರ ಆಡಳಿತವನ್ನು ಕೊನೆಗೊಳಿಸಿದ ಚೋಳದೊರೆ. ನೋಡ್ರಿ, ಗಂಗರ ಆಡಳಿತವನ್ನು ಕೊನೆಗೊಳಿಸಿದ ಚೋಳದೊರೆ ರಾಜೇಂದ್ರ ಚೋಳ, ಕರಿಕಾಲ ಚೋಳ, 1ನೇ ಪರಾಂತಕ, ರಾಜರಾಜ ಚೋಳ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ರಾಜೇಂದ್ರ ಚೋಳ. ನೋಡ್ರಿ, ರಾಜೇಂದ್ರ ಚೋಳನಲ್ಲ, ಇವನು ಗಂಗರ ಆಡಳಿತವನ್ನು ಕೊನೆಗೊಳಿಸಿದ ಚೋಳದೊರೆ ಆಗಿರ್ತಾನೆ. ಇದು ಕೂಡ SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಆದ್ದರಿಂದ ಈ ಕ್ವಶನ್ ಹಾಕಿದ್ದೀನಿ, ನೆನಪಿರಲಿ. ಇಷ್ಟೆಲ್ಲ ಮಾಹಿತಿ ನೀವು ಗಂಗರ ಬಗ್ಗೆ ಪ್ರಮುಖವಾಗಿ ತಿಳಿದಿರಲೇಬೇಕು. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ. ಮತ್ತು ನಾನು ಹಿಂದಿ ತಗೊಳ್ತಾನು ಶಾತವಾಹನರು ಕದಂಬರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಆ ತರಗತಿ ನೋಡಿ, ನಿಮಗೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ಗೆ ಹೆಲ್ಪ್ ಇದೆ. ಮತ್ತು ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.